ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅರ್ಜುನನು ಜಯದ್ರಥನ ವಧಕ್ಕಾಗಿ ಹೊರಡುವಾಗ ಯುಧಿಷ್ಠಿರನ ರಕ್ಷಣೆಗಾಗಿ ಸಾತ್ವಿಕೆಯನ್ನು ಕೇಳಿಕೊಂಡುದು ಎಂಬ 84ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ ಹೀಗೆ ಮಾತಾಡುತ್ತಿರುವಷ್ಟರಲ್ಲಿ ಅರ್ಜುನನು ಧರ್ಮರಾಜನನ್ನು ನೋಡುವುದಕ್ಕಾಗಿ ಬಂದನು. ಧರ್ಮರಾಜನು ತನಗೆ ನಮಸ್ಕಾರ ಮಾಡಿದ ಅವನನ್ನು ಪ್ರೇಮದಿಂದ ಆಲಿಂಗಿಸಿ ತಲೆಯನ್ನು ಅಘ್ರಾಣಿಸಿ ಆಶೀರ್ವಾದ ಮಾಡಿ ನಗು ಮುಖದಿಂದ, ಅರ್ಜುನ, ಯುದ್ಧದಲ್ಲಿ ನಿನಗೆ ಸಂಪೂರ್ಣ ಜಯವೆಂಬುದು ಸ್ಥಿರವು. ನಿನ್ನ ಮುಖದ ಕಳೆಯೇ ಅದನ್ನು ತಿಳಿಸುವುದು. ಶ್ರೀಕೃಷ್ಣನು ನಮ್ಮಲ್ಲಿ ಪ್ರಸನ್ನನಾಗಿರುವನು ಎನ್ನಲು ಅರ್ಜುನನು ಆಶ್ಚರ್ಯ ಪರವಶನಾಗಿ, ಅಣ್ಣ, ಅದು ಹಾಗಿರಲಿ. ನಾನೊಂದು ಅತ್ಯಾಶ್ಚರ್ಯವನ್ನು ಕಂಡೆನು. ನಿನಗೆ ಮಂಗಳವಾಗಲಿ. ಕೃಷ್ಣಾನುಗ್ರಹದಿಂದ ಅದು ಸಂಭವಿಸಿತು ಎಂದು ಹೇಳಿ ತಾನು ಸ್ವಪ್ನದಲ್ಲಿ ಕಂಡ ವಿಷಯಗಳನ್ನು ರುದ್ರನೊಡನೆ ತನಗಾದ ಸಮಾಗಮವನ್ನು ತಿಳಿಸಿದನು. ಆ ಮಾತನ್ನು ಕೇಳಿದೊಡನೆ ಎಲ್ಲರೂ ತಲೆಬಗ್ಗಿ ರುದ್ರನನ್ನು ಧ್ಯಾನಿಸುತ್ತಾ ಭಲೆ ಭಲೆ ಎಂದು ಕೊಂಡಾಡಿದರು. ಧರ್ಮರಾಜನ ಆಜ್ಞೆಯಿಂದ ಎಲ್ಲರೂ ಯುದ್ಧ ಸನ್ನದ್ಧರಾಗಿ ಉತ್ಸಾಹದಿಂದ ಹೊರಟರು. ಕೃಷ್ಣಾರ್ಜುನರಿಬ್ಬರೊಡನೆ ಸಾತ್ಯಕಿಯು ಮುಂದೆ ಬಂದು ಧರ್ಮರಾಜನಿಗೆ ನಮಸ್ಕರಿಸಿ ಹಿಂತಿರುಗಿದನು. ಆ ಮೂವರು ಒಂದೇ ರಥದಲ್ಲಿ ಕುಳಿತು ಅರ್ಜುನನ ಗ್ರಹಕ್ಕೆ ಬಂದರು. ಅಲ್ಲಿ ಕೃಷ್ಣನು ವಾನರ ಧ್ವಜವುಳ್ಳ ಅರ್ಜುನನ ರಥವನ್ನು ಸಿದ್ಧಗೊಳಿಸಿ ರಥವು ಸಿದ್ಧವಾಗಿರುವುದನ್ನು ಅರ್ಜುನನಿಗೆ ತಿಳಿಸಲು ಅರ್ಜುನನು ಯುದ್ಧ ಕವಚವನ್ನು ತೊಟ್ಟು ಧನುರ್ಬಾಣಗಳನ್ನು ಹಿಡಿದು ಬಂದು ರಥವನ್ನು ಪ್ರದಕ್ಷಿಣೆ ಮಾಡಿದನು. ತಪಸ್ಸಿನಲ್ಲಿಯೂ ಜ್ಞಾನದಲ್ಲಿಯೂ ವಯಸ್ಸಿನಲ್ಲಿಯೂ ವೃದ್ಧರಾದ ಬ್ರಾಹ್ಮಣರು ಅವನಿಗೆ ಜಯಾಶೀರ್ವಾದಗಳನ್ನು ಮಾಡಿದರು. ಯುದ್ಧ ಪ್ರಯಾಣ ಕಾಲದಲ್ಲಿ ನಡೆಸತಕ್ಕ ಜಯ ಸಾಧಕ ಮಂತ್ರಗಳಿಂದ ಅಭಿಮಂತ್ರಿತವಾದ ಆ ರಥವನ್ನೇರಿ ಕುಳಿತ ಅರ್ಜುನನು ಉದಯ ಪರ್ವತವನ್ನೇರಿದ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದನು. ಕೃಷ್ಣ ಸಾತ್ಯಕಿಗಳು ಅದೇ ರಥವನ್ನೇರಿದರು. ವೃತ್ರ ವಧಕ್ಕಾಗಿ ಹೊರಟಾಗ ಇಂದ್ರನ ರಥದಲ್ಲಿ ಮಾತಲಿಯಂತೆ ಕೃಷ್ಣನು ರಥದ ಮುಂಭಾಗದಲ್ಲಿ ಕುಳಿತು ಕುದುರೆಯ ಹಗ್ಗವನ್ನು ಕೈಯಲ್ಲಿ ಹಿಡಿದನು. ಚಂದ್ರನು ಬುಧ ಶುಕ್ರರೊಡನೆ ನಿಗ್ರಹಕ್ಕಾಗಿಯೂ ಇಂದ್ರನು ಮಿತ್ರ ವರುಣರೊಡನೆ ತಾರಕ ನಿಗ್ರಹಕ್ಕಾಗಿಯೂ ಹೊರಟಂತೆ ಆ ಮೂವರು ಸೈಂಧವ ವಧಕ್ಕಾಗಿ ಹೊರಟರು. ಹೀಗೆ ಅರ್ಜುನನ ಜಯ ಪ್ರಯಾಣ ಕಾಲದಲ್ಲಿ ವಾದ್ಯ ಘೋಷಗಳು, ವಂದಿ ಮಾಗಧರ ಸ್ತುತಿಪಾಠಗಳು, ಜಯಾಶೀರ್ವಾದಗಳು, ಪುಣ್ಯಾಹ ಘೋಷಗಳು ಇವೆಲ್ಲ ಸೇರಿ ಆ ಮೂವರಿಗೂ ಅತ್ಯಂತ ಉತ್ಸಾಹಜನಕಗಳಾದವು. ಆಗ ಅವರಿಗೆ ಶುಭಸೂಚಕವಾಗಿ ಪುಣ್ಯಗಂಧವುಳ್ಳ ಅನುಕೂಲ ವಾಯುವು ಬೀಸಿತು. ಹೀಗೆಯೇ ಇನ್ನು ಕೆಲವು ಶುಭ ನಿಮಿತ್ತಗಳು ತಲೆದೋರಿದವು. ಧೃತರಾಷ್ಟ್ರ ಮಹಾರಾಜ, ಇದೇ ಸಮಯದಲ್ಲಿ ನಿಮ್ಮವರಿಗೆ ಹಲವು ದುರ್ನಿಮಿತ್ತಗಳು ಕಾಣಿಸುತ್ತಿದ್ದವು. ಈ ಶುಭ ನಿಮಿತ್ತಗಳನ್ನು ನೋಡಿದ ಮೇಲೆ ಅರ್ಜುನನು ಸಮೀಪದಲ್ಲಿದ್ದ ಸಾತ್ವಿಕೆಯನ್ನು ಕುರಿತು, ಓ ಯುಯುಧಾನ, ಈ ಯುದ್ಧದಲ್ಲಿ ನಮಗೆ ಜಯವು ನಿಶ್ಚಯವೆಂದೇ ತೋರುವುದು. ಈ ಶುಭ ನಿಮಿತ್ತಗಳೇ ಅದನ್ನು ಸೂಚಿಸುತ್ತಿರುವವು. ನಾನು ಈಗಲೇ ಆ ಪಾಪಿ ಸೈಂಧವನ ವಧಕ್ಕಾಗಿ ಹೋಗುವೆನು. ಅವನು ಯಮಲೋಕ ಪ್ರಯಾಣಕ್ಕಾಗಿ ನನ್ನ ಆಗಮನವನ್ನೇ ನಿರೀಕ್ಷಿಸುತ್ತಿರುವನು. ಆದರೆ ಈಗ ನಮಗೆ ಸೈಂಧವ ವಧವು ಹೇಗೋ ಹಾಗೆ ಇತ್ತಲಾಗಿ ಧರ್ಮರಾಜನನ್ನು ರಕ್ಷಿಸಿಕೊಳ್ಳಬೇಕಾದುದು ಒಂದು ಪ್ರಬಲ ಕಾರ್ಯವಾಗಿದೆ. ಆದುದರಿಂದ ನೀನು ಆ ಕಾರ್ಯಕ್ಕಾಗಿ ಹೋಗು. ಆ ಕಾರ್ಯಕ್ಕೆ ನೀನಿದ್ದರೆ ನಾನಿದ್ದಂತೆಯೇ ಆಗುವುದು. ಲೋಕದಲ್ಲಿ ನಿನ್ನನ್ನು ಜಯಿಸತಕ್ಕ ಬೇರೆ ವೀರನನ್ನು ನಾನು ಕಾಣೆನು. ಯುದ್ಧದಲ್ಲಿ ನೀನು ಸಾಕ್ಷಾತ್ ವಾಸುದೇವ ಸಮಾನನು. ದೇವೇಂದ್ರನಾದರೂ ನಿನ್ನನ್ನು ಜಯಿಸಲಾರನು. ನೀನೊಬ್ಬನು, ಪ್ರದ್ಯುಮ್ನನೊಬ್ಬನು. ಇಬ್ಬರಲ್ಲಿ ನನಗೆ ಪೂರ್ಣವಾದ ನಂಬಿಕೆಯುಂಟು. ನಿಮ್ಮ ಸಹಾಯವನ್ನು ಕೋರದೆ ನಾನೇ ಆ ಸೈಂಧವನನ್ನು ಕೊಂದು ಬರುವೆನು. ಆ ಚಿಂತೆಯು ನಿಮಗೆ ಬೇಕಾದುದಿಲ್ಲ. ಶ್ರೀಕೃಷ್ಣನು ನನ್ನನ್ನು ರಕ್ಷಿಸುವನು. ಈಗ ಮುಖ್ಯವಾಗಿ ಧರ್ಮರಾಜನನ್ನು ರಕ್ಷಿಸಿಕೊಳ್ಳಬೇಕಾದ ಭಾರವು ನಿನ್ನದು. ಶ್ರೀಕೃಷ್ಣನಿದ್ದ ಕಡೆಯಲ್ಲಿ ಆಪತ್ತಿಗೆ ಸಂಭವವೇ ಇರುವುದಿಲ್ಲ ಎಂದನು. ಅದಕ್ಕೆ ಸಾತ್ವಿಕೆಯು, ಸರಿ, ಹಾಗೆಯೇ ಆಗಲಿ ಎಂದು ಹೇಳಿ ಧರ್ಮರಾಜನಿದ್ದಲ್ಲಿಗೆ ಹೊರಟು ಬಂದನು. ಇದು 84ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.